ಕೆ ವೀರಾಪುರ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಯ ಪರಿಸ್ಥಿತಿ ತೀರಾ ಹದಗೆಟ್ಟು ಹೋಗಿದೆ. ಅಲ್ಲಿ 318 ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದ್ರೆ ಈ ಶಾಲೆಯನ್ನ ಸರಿಪಡಿಸಬೇಕು ಅನ್ನುವಂತಹ ಕನಿಷ್ಠ ಪ್ರಜ್ಞೆಯೂ ಕೂಡ ಯಾವೊಬ್ಬ ಅಧಿಕಾರಿಗೂ ಕೂಡ ಇದ್ದಂತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿಯೊಂದನ್ನ ನಮ್ಮ ಪ್ರತಿನಿಧಿ ನೀಡಿದ್ದಾರೆ, ನೋಡ್ಕೊಂಡ್ ಬನ್ನಿ. ರಾಜ್ಯದಲ್ಲಿರ್ತಕ್ಕಂಥ ಗಡಿನಾಡು ಕನ್ನಡ ಶಾಲೆಗಳು ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು ಮಾತನಾಡ್ತಾರೆ, ವಿದ್ಯಾವಂತರು ಮಾತನಾಡ್ತಾರೆ. ಸರ್ಕಾರ ಕೂಡ ಅದಕ್ಕೆ ಧ್ವನಿಯನ್ನ ಗೂಡಿಸುತ್ತೆ, ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಬಳ್ಳಾರಿ ತಾಲೂಕಿನ ಈ ಒಂದು ಶಾಲೆಯಲ್ಲಿ ಮಕ್ಕಳು ಹೊರಗಡೆ ಕುಳಿತುಕೊಂಡು ಪಾಠವನ್ನ ಕೇಳ್ತಾ ಇರ್ತಕ್ಕಂಥ ಈ ದೃಶ್ಯದಲ್ಲಿ ನಾನು ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಅಷ್ಟಕ್ಕೊಂದು ಮಕ್ಕಳು ಯಾಕೆ ಹೊರಗಡೆ ಕುಳಿತುಕೊಂಡು ಪಾಠ ಕೇಳ್ತಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಎಲ್ಲವನ್ನು ವಿವರಿಸ್ತಾ ಹೋಗ್ತಾನೆ. ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಅನ್ನುವ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಯಾಕಾಗಿ ಮಕ್ಕಳು ಹೊರಗಡೆ ಕುಳಿತುಕೊಂಡಿದ್ದಾರೆ ಅಂದರೆ ಇನ್ನೊಂದು ಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸರ್ಕಾರಿ ಶಾಲೆಯ ಸ್ಥಿತಿ ಅಂದರೆ ಕೊಠಡಿಗಳ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಿ. ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ಕೊಠಡಿಗಳು ತಲುಪಿರ್ತಕ್ಕಂಥದ್ದು. ಈ ಕೆ ವೀರಾಪುರ ಸರ್ಕಾರಿ ಶಾಲೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕೊಠಡಿಗಳಿವೆ. ಆದರೆ ಆ ಕೊಠಡಿಗಳೆಲ್ಲವೂ ಕೂಡ ಈ ರೀತಿಯಾಗಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದು. ಯಾವುದೇ ಕ್ಷಣದಲ್ಲಿ ಮಕ್ಕಳು ಒಳಗಡೆ ಕುಳಿತುಕೊಂಡ್ರೆ ಬೀಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಮಕ್ಕಳನ್ನು ಹೊರಗಡೆ ಕೂರಿಸಿ ಪಾಠವನ್ನು ಮಾಡ್ತಿದ್ದಾರೆ. ಸುಮಾರು 15 ಕೊಠಡಿಗಳಲ್ಲಿ ಸುಮಾರು 6ಕ್ಕೂ ಹೆಚ್ಚು ಕೊಠಡಿಗಳು ಈ ರೀತಿಯಾಗಿ ಆಗಿರ್ತಕ್ಕಂಥ ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಯಾವ ಥರ ಇದೆ ಸನ್ನಿವೇಶ ಅಂದರೆ ಯಾವ ಕ್ಷಣದಲ್ಲಾದರೂ ಈ ಒಂದು ಕೊಠಡಿ ಕುಸಿದು ಬೀಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಸಂಪೂರ್ಣವಾಗಿ ಮೇಲ್ಛಾವಣಿ ಈ ರೀತಿಯಾದ ಸನ್ನಿವೇಶ ಏನು ನೋಡ್ತಿದ್ದೀರಾ, ಈ ರೀತಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದು. ಹೀಗಾಗಿ ಮಕ್ಕಳನ್ನು ಹೊರಗಡೆ ಕೂರಿಸ್ಬಿಟ್ಟು ಪಾಠವನ್ನು ಮಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಶಿಕ್ಷಕರು ನಿಜಕ್ಕೂ ಹೆದರ್ತಾ ಇದ್ದಾರೆ ಇದರೊಳಗೆ ನಿಂತ್ಕೊಂಡು ಪಾಠ ಮಾಡೋದಕ್ಕೆ, ಜೊತೆಗೆ ಮಕ್ಕಳು ಕೂಡ ಕೂರೋದಕ್ಕೆ ಆಗ್ತಾ ಇಲ್ಲ. ಹಲವಾರು ಮಕ್ಕಳು ಈ ಒಂದು ಶಾಲೆಯನ್ನು ಬಿಡ್ತಾ ಇದ್ದಾವೆ. ಪೋಷಕರು ಯಾವ ಕ್ಷಣದಲ್ಲಾದರೂ ಈ ರೀತಿ ಕೊಠಡಿ ಕುಸಿಬೋದು ಅನ್ನುವ ನಿಟ್ಟಿನಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೂ ಕೂಡ ಭಯ ಪಡ್ತಾ ಇರತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಈ ಶಾಲೆಗೆ ಸಂಪೂರ್ಣವಾಗಿ ಕೊಠಡಿಗಳಿಗೆ ಅನುದಾನ ಬಿಡುಗಡೆ ಮಾಡೋವರೆಗೂ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನದ ರೀತಿಯಲ್ಲಿ ವರದಿಯನ್ನ ಪ್ರಸಾರ ಮಾಡುತ್ತೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಜಿಲ್ಲೆಯಲ್ಲಿರುವಂತಹ ಕೆ ವೀರಾಪುರ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಯ ಪರಿಸ್ಥಿತಿ ತೀರಾ ಹದಗೆಟ್ಟು ಹೋಗಿದೆ. ಅಲ್ಲಿ 318 ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದ್ರೆ ಈ ಶಾಲೆಯನ್ನ ಸರಿಪಡಿಸಬೇಕು ಅನ್ನುವಂತಹ ಕನಿಷ್ಠ ಪ್ರಜ್ಞೆಯೂ ಕೂಡ ಯಾವೊಬ್ಬ ಅಧಿಕಾರಿಗೂ ಕೂಡ ಇದ್ದಂತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿಯೊಂದನ್ನ ನಮ್ಮ ಪ್ರತಿನಿಧಿ ನೀಡಿದ್ದಾರೆ, ನೋಡ್ಕೊಂಡ್ ಬನ್ನಿ. ರಾಜ್ಯದಲ್ಲಿರ್ತಕ್ಕಂಥ ಗಡಿನಾಡು ಕನ್ನಡ ಶಾಲೆಗಳು ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು ಮಾತನಾಡ್ತಾರೆ, ವಿದ್ಯಾವಂತರು ಮಾತನಾಡ್ತಾರೆ. ಸರ್ಕಾರ ಕೂಡ ಅದಕ್ಕೆ ಧ್ವನಿಯನ್ನ ಗೂಡಿಸುತ್ತೆ, ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಬಳ್ಳಾರಿ ತಾಲೂಕಿನ ಈ ಒಂದು ಶಾಲೆಯಲ್ಲಿ ಮಕ್ಕಳು ಹೊರಗಡೆ ಕುಳಿತುಕೊಂಡು ಪಾಠವನ್ನು ಕೇಳ್ತಾ ಇರ್ತಕ್ಕಂಥ ಈ ದೃಶ್ಯದಲ್ಲಿ ನಾನು ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಅಷ್ಟಕ್ಕೊಂದು ಮಕ್ಕಳು ಯಾಕೆ ಹೊರಗಡೆ ಕುಳಿತುಕೊಂಡು ಪಾಠ ಕೇಳ್ತಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಎಲ್ಲವನ್ನು ವಿವರಿಸ್ತಾ ಹೋಗ್ತಾನೆ. ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಅನ್ನುವ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಯಾಕಾಗಿ ಮಕ್ಕಳು ಹೊರಗಡೆ ಕುಳಿತುಕೊಂಡಿದ್ದಾರೆ ಅಂದರೆ ಇನ್ನೊಂದು ಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸರ್ಕಾರಿ ಶಾಲೆಯ ಸ್ಥಿತಿ ಅಂದರೆ ಕೊಠಡಿಗಳ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಿ. ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ಕೊಠಡಿಗಳು ತಲುಪಿರ್ತಕ್ಕಂಥದ್ದು. ಈ ಕೆ ವೀರಾಪುರ ಸರ್ಕಾರಿ ಶಾಲೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕೊಠಡಿಗಳಿವೆ. ಆದರೆ ಆ ಕೊಠಡಿಗಳೆಲ್ಲವೂ ಕೂಡ ಈ ರೀತಿಯಾಗಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದು. ಯಾವುದೇ ಕ್ಷಣದಲ್ಲಿ ಮಕ್ಕಳು ಒಳಗಡೆ ಕುಳಿತುಕೊಂಡ್ರೆ ಬೀಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಮಕ್ಕಳನ್ನು ಹೊರಗಡೆ ಕೂರಿಸಿ ಪಾಠವನ್ನು ಮಾಡ್ತಿದ್ದಾರೆ. ಸುಮಾರು 15 ಕೊಠಡಿಗಳಲ್ಲಿ ಸುಮಾರು 6ಕ್ಕೂ ಹೆಚ್ಚು ಕೊಠಡಿಗಳು ಈ ರೀತಿಯಾಗಿ ಆಗಿರ್ತಕ್ಕಂಥ ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಯಾವ ಥರ ಇದೆ ಸನ್ನಿವೇಶ ಅಂದರೆ ಯಾವ ಕ್ಷಣದಲ್ಲಾದರೂ ಈ ಒಂದು ಕೊಠಡಿ ಕುಸಿದು ಬೀಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಸಂಪೂರ್ಣವಾಗಿ ಮೇಲ್ಛಾವಣಿ ಈ ರೀತಿಯಾದ ಸನ್ನಿವೇಶ ಏನು ನೋಡ್ತಿದ್ದೀರಾ, ಈ ರೀತಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದು. ಹೀಗಾಗಿ ಮಕ್ಕಳನ್ನು ಹೊರಗಡೆ ಕೂರಿಸ್ಬಿಟ್ಟು ಪಾಠವನ್ನು ಮಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಶಿಕ್ಷಕರು ನಿಜಕ್ಕೂ ಹೆದರ್ತಾ ಇದ್ದಾರೆ ಇದರೊಳಗೆ ನಿಂತ್ಕೊಂಡು ಪಾಠ ಮಾಡೋದಕ್ಕೆ, ಜೊತೆಗೆ ಮಕ್ಕಳು ಕೂಡ ಕೂರೋದಕ್ಕೆ ಆಗ್ತಾ ಇಲ್ಲ. ಹಲವಾರು ಮಕ್ಕಳು ಈ ಒಂದು ಶಾಲೆಯನ್ನು ಬಿಡ್ತಾ ಇದ್ದಾವೆ. ಪೋಷಕರು ಯಾವ ಕ್ಷಣದಲ್ಲಾದರೂ ಈ ರೀತಿ ಕೊಠಡಿ ಕುಸಿಬೋದು ಅನ್ನುವ ನಿಟ್ಟಿನಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೂ ಕೂಡ ಭಯ ಪಡ್ತಾ ಇರತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಈ ಶಾಲೆಗೆ ಸಂಪೂರ್ಣವಾಗಿ ಕೊಠಡಿಗಳಿಗೆ ಅನುದಾನ ಬಿಡುಗಡೆ ಮಾಡೋವರೆಗೂ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನದ ರೀತಿಯಲ್ಲಿ ವರದಿಯನ್ನ ಪ್ರಸಾರ ಮಾಡುತ್ತೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಜಿಲ್ಲೆಯಲ್ಲಿರುವಂತಹ ಕೆ ವೀರಾಪುರ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಯ ಪರಿಸ್ಥಿತಿ ತೀರಾ ಹದಗೆಟ್ಟು ಹೋಗಿದೆ. ಅಲ್ಲಿ 318 ವಿದ್ಯಾರ್ಥಿಗಳು ಅಲ್ಲಿ
ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದ್ರೆ ಈ ಶಾಲೆಯನ್ನ ಸರಿಪಡಿಸಬೇಕು ಅನ್ನುವಂತಹ ಕನಿಷ್ಠ ಪ್ರಜ್ಞೆಯೂ ಕೂಡ ಯಾವೊಬ್ಬ ಅಧಿಕಾರಿಗೂ ಕೂಡ ಇದ್ದಂತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿಯೊಂದನ್ನ ನಮ್ಮ ಪ್ರತಿನಿಧಿ ನೀಡಿದ್ದಾರೆ, ನೋಡ್ಕೊಂಡ್ ಬನ್ನಿ. ರಾಜ್ಯದಲ್ಲಿರ್ತಕ್ಕಂಥ ಗಡಿನಾಡು ಕನ್ನಡ ಶಾಲೆಗಳು ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು ಮಾತನಾಡ್ತಾರೆ, ವಿದ್ಯಾವಂತರು ಮಾತನಾಡ್ತಾರೆ. ಸರ್ಕಾರ ಕೂಡ ಅದಕ್ಕೆ ಧ್ವನಿಯನ್ನ ಗೂಡಿಸುತ್ತೆ, ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಬಳ್ಳಾರಿ ತಾಲೂಕಿನ ಈ ಒಂದು ಶಾಲೆಯಲ್ಲಿ ಮಕ್ಕಳು ಹೊರಗಡೆ ಕುಳಿತುಕೊಂಡು ಪಾಠವನ್ನ ಕೇಳ್ತಾ ಇರ್ತಕ್ಕಂಥ ಈ ದೃಶ್ಯದಲ್ಲಿ ನಾನು ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಅಷ್ಟಕ್ಕೊಂದು ಮಕ್ಕಳು ಯಾಕೆ ಹೊರಗಡೆ ಕುಳಿತುಕೊಂಡು ಪಾಠ ಕೇಳ್ತಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಎಲ್ಲವನ್ನು ವಿವರಿಸ್ತಾ ಹೋಗ್ತಾನೆ. ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಅನ್ನುವ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಯಾಕಾಗಿ ಮಕ್ಕಳು ಹೊರಗಡೆ ಕುಳಿತುಕೊಂಡಿದ್ದಾರೆ ಅಂದ್ರೆ ಇನ್ನೊಂದು ಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸರ್ಕಾರಿ ಶಾಲೆಯ ಸ್ಥಿತಿ ಅಂದ್ರೆ ಕೊಠಡಿಗಳ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಿ. ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ಕೊಠಡಿಗಳು ತಲುಪಿರ್ತಕ್ಕಂಥದ್ದು. ಈ ಕೆ ವೀರಾಪುರ ಸರ್ಕಾರಿ ಶಾಲೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕೊಠಡಿಗಳಿವೆ. ಆದರೆ ಆ ಕೊಠಡಿಗಳೆಲ್ಲವೂ ಕೂಡ ಈ ರೀತಿಯಾಗಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದು. ಯಾವುದೇ ಕ್ಷಣದಲ್ಲಿ ಮಕ್ಕಳು ಒಳಗಡೆ ಕುಳಿತುಕೊಂಡ್ರೆ ಬೀಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಮಕ್ಕಳನ್ನು ಹೊರಗಡೆ ಕೂರಿಸಿ ಪಾಠವನ್ನು ಮಾಡ್ತಿದ್ದಾರೆ. ಸುಮಾರು 15 ಕೊಠಡಿಗಳಲ್ಲಿ ಸುಮಾರು 6ಕ್ಕೂ ಹೆಚ್ಚು ಕೊಠಡಿಗಳು ಈ ರೀತಿಯಾಗಿ ಆಗಿರ್ತಕ್ಕಂಥ ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಯಾವ ಥರ ಇದೆ ಸನ್ನಿವೇಶ ಅಂದರೆ ಯಾವ ಕ್ಷಣದಲ್ಲಾದರೂ ಈ ಒಂದು ಕೊಠಡಿ ಕುಸಿದು ಬೀಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಸಂಪೂರ್ಣವಾಗಿ ಮೇಲ್ಛಾವಣಿ ಈ ರೀತಿಯಾದ ಸನ್ನಿವೇಶ ಏನು ನೋಡ್ತಿದ್ದೀರಾ, ಈ ರೀತಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದು. ಹೀಗಾಗಿ ಮಕ್ಕಳನ್ನು ಹೊರಗಡೆ ಕೂರಿಸ್ಬಿಟ್ಟು ಪಾಠವನ್ನು ಮಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಶಿಕ್ಷಕರು ನಿಜಕ್ಕೂ ಹೆದರ್ತಾ ಇದ್ದಾರೆ ಇದರೊಳಗೆ ನಿಂತ್ಕೊಂಡು ಪಾಠ ಮಾಡೋದಕ್ಕೆ. ಜೊತೆಗೆ ಮಕ್ಕಳು ಕೂಡ ಕೂರೋದಕ್ಕೆ ಆಗ್ತಾ ಇಲ್ಲ. ಹಲವಾರು ಮಕ್ಕಳು ಈ ಒಂದು ಶಾಲೆಯನ್ನು ಬಿಡ್ತಾ ಇದ್ದಾವೆ. ಪೋಷಕರು ಯಾವ ಕ್ಷಣದಲ್ಲಾದರೂ ಈ ರೀತಿ ಕೊಠಡಿ ಕುಸಿಬೋದು ಅನ್ನುವ ನಿಟ್ಟಿನಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೂ ಕೂಡ ಭಯ ಪಡ್ತಾ ಇರತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಈ ಶಾಲೆಗೆ ಸಂಪೂರ್ಣವಾಗಿ ಕೊಠಡಿಗಳಿಗೆ ಅನುದಾನ ಬಿಡುಗಡೆ ಮಾಡೋವರೆಗೂ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನದ ರೀತಿಯಲ್ಲಿ ವರದಿಯನ್ನ ಪ್ರಸಾರ ಮಾಡುತ್ತೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಜಿಲ್ಲೆಯಲ್ಲಿರುವಂತಹ ಕೆ ವೀರಾಪುರ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಯ ಪರಿಸ್ಥಿತಿ ತೀರಾ ಹದಗೆಟ್ಟು ಹೋಗಿದೆ. ಅಲ್ಲಿ 318 ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದ್ರೆ ಈ ಶಾಲೆಯನ್ನ ಸರಿಪಡಿಸಬೇಕು ಅನ್ನುವಂತಹ ಕನಿಷ್ಠ ಪ್ರಜ್ಞೆಯೂ ಕೂಡ ಯಾವೊಬ್ಬ ಅಧಿಕಾರಿಗೂ ಕೂಡ ಇದ್ದಂತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿಯೊಂದನ್ನ ನಮ್ಮ ಪ್ರತಿನಿಧಿ ನೀಡಿದ್ದಾರೆ, ನೋಡ್ಕೊಂಡ್ ಬನ್ನಿ. ರಾಜ್ಯದಲ್ಲಿರ್ತಕ್ಕಂಥ ಗಡಿನಾಡು ಕನ್ನಡ ಶಾಲೆಗಳು ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು ಮಾತನಾಡ್ತಾರೆ, ವಿದ್ಯಾವಂತರು ಮಾತನಾಡ್ತಾರೆ. ಸರ್ಕಾರ ಕೂಡ ಅದಕ್ಕೆ ಧ್ವನಿಯನ್ನ ಗೂಡಿಸುತ್ತೆ, ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಬಳ್ಳಾರಿ ತಾಲೂಕಿನ ಈ ಒಂದು ಶಾಲೆಯಲ್ಲಿ ಮಕ್ಕಳು ಹೊರಗಡೆ ಕುಳಿತುಕೊಂಡು ಪಾಠವನ್ನು ಕೇಳ್ತಾ ಇರ್ತಕ್ಕಂಥ ಈ ದೃಶ್ಯದಲ್ಲಿ ನಾನು ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಅಷ್ಟಕ್ಕೊಂದು ಮಕ್ಕಳು ಯಾಕೆ ಹೊರಗಡೆ ಕುಳಿತುಕೊಂಡು ಪಾಠ ಕೇಳ್ತಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಎಲ್ಲವನ್ನು ವಿವರಿಸ್ತಾ ಹೋಗ್ತಾನೆ. ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಅನ್ನುವ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಯಾಕಾಗಿ ಮಕ್ಕಳು ಹೊರಗಡೆ ಕುಳಿತುಕೊಂಡಿದ್ದಾರೆ ಅಂದರೆ ಇನ್ನೊಂದು ಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸರ್ಕಾರಿ ಶಾಲೆಯ ಸ್ಥಿತಿ ಅಂದರೆ ಕೊಠಡಿಗಳ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಿ. ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ಕೊಠಡಿಗಳು ತಲುಪಿರ್ತಕ್ಕಂಥದ್ದು. ಈ ಕೆ ವೀರಾಪುರ ಸರ್ಕಾರಿ ಶಾಲೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕೊಠಡಿಗಳಿವೆ. ಆದರೆ ಆ ಕೊಠಡಿಗಳೆಲ್ಲವೂ ಕೂಡ ಈ ರೀತಿಯಾಗಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದು. ಯಾವುದೇ ಕ್ಷಣದಲ್ಲಿ ಮಕ್ಕಳು ಒಳಗಡೆ ಕುಳಿತುಕೊಂಡ್ರೆ ಬೀಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಮಕ್ಕಳನ್ನು ಹೊರಗಡೆ ಕೂರಿಸಿ ಪಾಠವನ್ನು ಮಾಡ್ತಿದ್ದಾರೆ. ಸುಮಾರು 15 ಕೊಠಡಿಗಳಲ್ಲಿ ಸುಮಾರು 6ಕ್ಕೂ ಹೆಚ್ಚು ಕೊಠಡಿಗಳು ಈ ರೀತಿಯಾಗಿ ಆಗಿರ್ತಕ್ಕಂಥ ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಯಾವ ಥರ ಇದೆ ಸನ್ನಿವೇಶ ಅಂದರೆ ಯಾವ ಕ್ಷಣದಲ್ಲಾದರೂ ಈ ಒಂದು ಕೊಠಡಿ ಕುಸಿದು ಬೀಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಸಂಪೂರ್ಣವಾಗಿ ಮೇಲ್ಛಾವಣಿ ಈ ರೀತಿಯಾದ ಸನ್ನಿವೇಶ ಏನು ನೋಡ್ತಿದ್ದೀರಾ, ಈ ರೀತಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂಥದ್ದು. ಹೀಗಾಗಿ ಮಕ್ಕಳನ್ನು ಹೊರಗಡೆ ಕೂರಿಸ್ಬಿಟ್ಟು ಪಾಠವನ್ನು ಮಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಶಿಕ್ಷಕರು ನಿಜಕ್ಕೂ ಹೆದರ್ತಾ ಇದ್ದಾರೆ ಇದರೊಳಗೆ ನಿಂತ್ಕೊಂಡು ಪಾಠ ಮಾಡೋದಕ್ಕೆ. ಜೊತೆಗೆ ಮಕ್ಕಳು ಕೂಡ ಕೂರೋದಕ್ಕೆ ಆಗ್ತಾ ಇಲ್ಲ. ಹಲವಾರು ಮಕ್ಕಳು ಈ ಒಂದು ಶಾಲೆಯನ್ನು ಬಿಡ್ತಾ ಇದ್ದಾವೆ. ಪೋಷಕರು ಯಾವ ಕ್ಷಣದಲ್ಲಾದರೂ ಈ ರೀತಿ ಕೊಠಡಿ ಕುಸಿಬೋದು ಅನ್ನುವ ನಿಟ್ಟಿನಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೂ ಕೂಡ ಭಯ ಪಡ್ತಾ ಇರತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಈ ಶಾಲೆಗೆ ಸಂಪೂರ್ಣವಾಗಿ ಕೊಠಡಿಗಳಿಗೆ ಅನುದಾನ ಬಿಡುಗಡೆ ಮಾಡೋವರೆಗೂ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನದ ರೀತಿಯಲ್ಲಿ ವರದಿಯನ್ನ ಪ್ರಸಾರ ಮಾಡುತ್ತೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.